ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ಗಳ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ಬಳ್ಳಾರಿ ಮತ್ತು ಚಿತ್ರದುರ್ಗದಲ್ಲಿ ಒಬ್ಬೊಬ್ಬರ ಬಂಧನ ಆಗಿದೆ. ರಮ್ಯಾ ಅವರ ಪೋಸ್ಟ್ಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಂತಹ ವಿಚಾರ, ಅವರು ಬಹಿರಂಗವಾಗಿ ಈ ವಿಚಾರವನ್ನ ಖಂಡಿಸಿ ಕಂಪ್ಲೇಂಟ್ ಕೂಡ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ಗಳನ್ನು ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಒಬ್ಬನನ್ನ, ಬಳ್ಳಾರಿಯಲ್ಲಿ ಒಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಸಿಸಿಬಿಯಿಂದ ಬಂಧಿತರ ತೀವ್ರ ವಿಚಾರಣೆ ಕೂಡ ಆಗ್ತಾ ಇದೆ. ಉಳಿದವರಿಗಾಗಿ ಶೋಧ ಕಾರ್ಯವೂ ಕೂಡ ಈಗ ಮುಂದುವರೆದಿದೆ. ತಾವೆಲ್ಲ ಗಮನಿಸಿದ್ರಿ ಯಾವ ರೀತಿ ಅವಾಚ್ಯವಾಗಿ ಅಶ್ಲೀಲವಾಗಿ ಕಮೆಂಟ್ಗಳನ್ನು ಮಾಡಿದ್ರು ರಮ್ಯಾ ಅವರ ಪೋಸ್ಟ್ಗಳಿಗೆ. ರಮ್ಯಾ ಅವರು ಇದನ್ನು ಖಂಡಿಸಿದ್ರು, ಆಕ್ರೋಶ ವ್ಯಕ್ತವಾಗಿತ್ತು ರಾಜ್ಯದಾದ್ಯಂತ. ಮಹಿಳೆ ಅನ್ನೋದನ್ನು ಕೂಡ ನೋಡದೆ ಈ ರೀತಿ ಕಮೆಂಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಫ್ಯಾನ್ಸ್ ವಾರ್ ಈ ಮಟ್ಟಿಗೆ ತಾರಕಕ್ಕೆ ಇರೋದು, ಅದು ಈ ರೀತಿಯ ವೇದಿಕೆಯಲ್ಲಿ ಈ ರೀತಿ ಅವಾಚ್ಯವಾಗಿ ಬಳಕೆ ಆಗೋದು ಸರಿಯಲ್ಲ ಅನ್ನುವಂತಹ ಖಂಡನೆ ವ್ಯಕ್ತವಾಗಿತ್ತು. ರಮ್ಯಾ ಅವರು ನೇರವಾಗಿ ಕಮಿಷನರ್ನ ಭೇಟಿಯಾಗಿ ವಿಚಾರವಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಈಗ ಯಾರೆಲ್ಲ ಈ ರೀತಿ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರು, ಅವಾಚ್ಯವಾಗಿ ಪದ ಬಳಕೆ ಮಾಡಿ ಕಮೆಂಟ್ ಮಾಡಿದ್ರು, ಅಂಥವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕಾರಣ ಮಹಿಳೆಯನ್ನು ಅವಮಾನಿಸಿದ್ದು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಳ್ಳಾರಿ, ದುರ್ಗದಲ್ಲಿ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ಈ ಇಬ್ಬರು ಬಂಧಿತರ ಬಗ್ಗೆ ಏನೆಲ್ಲ ಮಾಹಿತಿ ಕೊಡ್ತೀರಿ? ಖಂಡಿತ ಶ್ರೀಪಾದ್, ದರ್ಶನ್ ಅಭಿಮಾನಿಗಳು ವರ್ಸಸ್ ನಟಿ ರಮ್ಯಾ ಅವರ ಒಂದು ಮೆಸೇಜ್ ಮಾಡಿದಂಥ ಅಶ್ಲೀಲ ಮೆಸೇಜ್ ಮಾಡಿದಂಥ ವಿವಾದ ಪ್ರಕರಣ ಏನಿತ್ತು, ಪ್ರಕರಣ ಸಂಬಂಧಪಟ್ಟಂತೆ ಚಿತ್ರರಂಗದ ಗಣ್ಯರು, ಹಲವು ನಟ ನಟಿಯರು ಪೋಸ್ಟ್ ಮಾಡಿ ರಮ್ಯಾ ಅವರಿಗೆ ಬೆಂಬಲ ಕೂಡ ನೀಡಿದ್ರು. ರಮ್ಯಾ ಅವರು ಈ ಕುರಿತಂತೆ ಪ್ರಕರಣ ಸಂಬಂಧ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ದೂರನ್ನು ಕೂಡ ನೀಡಿದ್ರು. ಸೈಬರ್ ಕ್ರೈಮ್ ಪೊಲೀಸರು ಈಗ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂಥದ್ದು. ಜೊತೆಗೆ ಸುಮಾರು 5 ಐಡಿಗಳನ್ನ ಎಕ್ಸ್ಟ್ರಾ, ಅಂದರೆ ಹೆಚ್ಚಿನ 5 ಐಡಿಗಳನ್ನ ಈಗಾಗಲೇ ನಟಿ ರಮ್ಯಾ ಅವರು ಪೊಲೀಸರಿಗೆ ನೀಡಿರುವಂಥದ್ದು. ರಮ್ಯಾ ಅವರ ಮನೆಗೆ ಹೋಗಿ ದಾಖಲೆಗಳ ಪರಿಶೀಲನೆ ಮಾಡಿರ್ತಾರೆ. ಅಂದರೆ ಆ ಸೋಷಿಯಲ್ ಮೀಡಿಯಾ ಐಡಿಗಳೇನಿರ್ತವೆ ಅವುಗಳನ್ನ ತೆಗೆದುಕೊಳ್ಳುವಂಥದ್ದು, ಆ ಥರ ಡೀಟೇಲ್ಸ್ನ ಪಡೆಯುವಂಥ ಕೆಲಸವನ್ನು ಸೈಬರ್ ಪೊಲೀಸರು ಮಾಡಿರ್ತಾರೆ. ಈಗ ಸದ್ಯ ಇಬ್ಬರು ಆರೋಪಿಗಳನ್ನ, ಅದರಲ್ಲೂ ಕೂಡ ಬಳ್ಳಾರಿ ಜೊತೆಗೆ ಚಿತ್ರದುರ್ಗದ ಮೂಲದ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿರುವಂಥದ್ದು. ಇದಲ್ಲದೆ ಸುಮಾರು 40 ಐಡಿಗಳೇನಿದ್ದಾವೆ ಅವುಗಳ ವಿರುದ್ಧ ಈಗಾಗಲೇ ರಮ್ಯಾ ಅವರು ದೂರನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಆ ಐಡಿಗಳ ಸಂಬಂಧಪಟ್ಟಂಥ ಆರೋಪಿಗಳೇನಿರ್ತಾರೆ ಮೆಸೇಜ್ ಮಾಡಿದಂಥವ್ರು, ಅವರ ಸಂಬಂಧಿಕರು ಕೂಡ ರಮ್ಯಾ ಅವರಿಗೆ ಮೆಸೇಜ್ ಮಾಡಿ ಕ್ಷಮೆಯನ್ನು ಕೇಳಿರುವಂತಹ ಘಟನೆಗಳು ನಡೆದಿತ್ತು ಅನ್ನುವಂಥ ಮಾಹಿತಿ ಕೂಡ ಬಂದಿತ್ತು. ಸದ್ಯ ಈಗ ಈ ಬಗೆಗಿನ ತೀವ್ರ ತನಿಖೆಯ ನಂತರ ಸುಮಾರು ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿರುವಂಥದ್ದು. ಹೆಚ್ಚಿನದಾಗಿ ಈಗಾಗಲೇ ತನಿಖೆ ಕೂಡ ಕೈಗೊಂಡಿರುವಂಥದ್ದು. ಅವರ ಟವರ್ ಡಂಪ್ ಲೊಕೇಶನ್ ಆಗಿರ್ಬೋದು, ಐಡಿಯ ಮುಖಾಂತರ ಟ್ರೇಸ್ ಮಾಡಿ ಅವ್ರು ಎಲ್ಲೆಲ್ಲಿದ್ದಾರೆ ಅವ್ರುಗಳನ್ನ ಪತ್ತೆ ಹಚ್ಚಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಸೈಬರ್ ಠಾಣೆ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್. ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ಗಳ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ಬಳ್ಳಾರಿ ಮತ್ತು ಚಿತ್ರದುರ್ಗದಲ್ಲಿ ಒಬ್ಬೊಬ್ಬರ ಬಂಧನ ಆಗಿದೆ. ರಮ್ಯಾ ಅವರ ಪೋಸ್ಟ್ಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಂತಹ ವಿಚಾರ, ಅವರು ಬಹಿರಂಗವಾಗಿ ಈ ವಿಚಾರವನ್ನ ಖಂಡಿಸಿ ಕಂಪ್ಲೇಂಟ್ ಕೂಡ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ಗಳನ್ನು ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಒಬ್ಬನನ್ನ, ಬಳ್ಳಾರಿಯಲ್ಲಿ ಒಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಸಿಸಿಬಿಯಿಂದ ಬಂಧಿತರ ತೀವ್ರ ವಿಚಾರಣೆ ಕೂಡ ಆಗ್ತಾ ಇದೆ. ಉಳಿದವರಿಗಾಗಿ ಶೋಧ ಕಾರ್ಯವೂ ಕೂಡ ಈಗ ಮುಂದುವರೆದಿದೆ. ತಾವೆಲ್ಲ ಗಮನಿಸಿದ್ರಿ ಯಾವ ರೀತಿ ಅವಾಚ್ಯವಾಗಿ ಅಶ್ಲೀಲವಾಗಿ ಕಮೆಂಟ್ಗಳನ್ನು ಮಾಡಿದ್ರು ರಮ್ಯಾ ಅವರ ಪೋಸ್ಟ್ಗಳಿಗೆ. ರಮ್ಯಾ ಅವರು ಇದನ್ನು ಖಂಡಿಸಿದ್ರು, ಆಕ್ರೋಶ ವ್ಯಕ್ತವಾಗಿತ್ತು ರಾಜ್ಯದಾದ್ಯಂತ. ಮಹಿಳೆ ಅನ್ನೋದನ್ನು ಕೂಡ ನೋಡದೆ ಈ ರೀತಿ ಕಮೆಂಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಫ್ಯಾನ್ಸ್ ವಾರ್ ಈ ಮಟ್ಟಿಗೆ ತಾರಕಕ್ಕೆ ಇರೋದು, ಅದು ಈ ರೀತಿಯ ವೇದಿಕೆಯಲ್ಲಿ ಈ ರೀತಿ ಅವಾಚ್ಯವಾಗಿ ಬಳಕೆ ಆಗೋದು ಸರಿಯಲ್ಲ ಅನ್ನುವಂತಹ ಖಂಡನೆ ವ್ಯಕ್ತವಾಗಿತ್ತು. ರಮ್ಯಾ ಅವರು ನೇರವಾಗಿ ಕಮಿಷನರ್ನ ಭೇಟಿಯಾಗಿ ವಿಚಾರವಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಈಗ ಯಾರೆಲ್ಲ ಈ ರೀತಿ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರು, ಅವಾಚ್ಯವಾಗಿ ಪದ ಬಳಕೆ ಮಾಡಿ ಕಮೆಂಟ್ ಮಾಡಿದ್ರು, ಅಂಥವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕಾರಣ ಮಹಿಳೆಯನ್ನು ಅವಮಾನಿಸಿದ್ದು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಳ್ಳಾರಿ, ದುರ್ಗದಲ್ಲಿ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ.
ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ಈ ಇಬ್ಬರು ಬಂಧಿತರ ಬಗ್ಗೆ ಏನೆಲ್ಲ ಮಾಹಿತಿ ಕೊಡ್ತೀರಿ? ಖಂಡಿತ ಶ್ರೀಪಾದ್, ದರ್ಶನ್ ಅಭಿಮಾನಿಗಳು ವರ್ಸಸ್ ನಟಿ ರಮ್ಯಾ ಅವರ ಒಂದು ಮೆಸೇಜ್ ಮಾಡಿದಂಥ ಅಶ್ಲೀಲ ಮೆಸೇಜ್ ಮಾಡಿದಂಥ ವಿವಾದ ಪ್ರಕರಣ ಏನಿತ್ತು, ಪ್ರಕರಣ ಸಂಬಂಧಪಟ್ಟಂತೆ ಚಿತ್ರರಂಗದ ಗಣ್ಯರು ಹಲವು ನಟ ನಟಿಯರು ಪೋಸ್ಟ್ ಮಾಡಿ ರಮ್ಯಾ ಅವರಿಗೆ ಬೆಂಬಲ ಕೂಡ ನೀಡಿದ್ರು. ರಮ್ಯಾ ಅವರು ಈ ಕುರಿತಂತೆ ಪ್ರಕರಣ ಸಂಬಂಧ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ದೂರನ್ನು ಕೂಡ ನೀಡಿದ್ರು. ಸೈಬರ್ ಕ್ರೈಮ್ ಪೊಲೀಸರು ಈಗ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂಥದ್ದು. ಜೊತೆಗೆ ಸುಮಾರು 5 ಐಡಿಗಳನ್ನ ಎಕ್ಸ್ಟ್ರಾ ಅಂದರೆ ಹೆಚ್ಚಿನ 5 ಐಡಿಗಳನ್ನ ಈಗಾಗಲೇ ನಟಿ ರಮ್ಯಾ ಅವರು ಪೊಲೀಸರಿಗೆ ನೀಡಿರುವಂಥದ್ದು. ರಮ್ಯಾ ಅವರ ಮನೆಗೆ ಹೋಗಿ ದಾಖಲೆಗಳ ಪರಿಶೀಲನೆ ಮಾಡಿರ್ತಾರೆ. ಅಂದರೆ ಆ ಸೋಷಿಯಲ್ ಮೀಡಿಯಾ ಐಡಿಗಳೇನಿರ್ತವೆ ಅವುಗಳನ್ನ ತೆಗೆದುಕೊಳ್ಳುವಂಥದ್ದು, ಆ ಥರ ಡೀಟೇಲ್ಸ್ನ ಪಡೆಯುವಂಥ ಕೆಲಸವನ್ನು ಸೈಬರ್ ಪೊಲೀಸರು ಮಾಡಿರ್ತಾರೆ. ಈಗ ಸದ್ಯ ಇಬ್ಬರು ಆರೋಪಿಗಳನ್ನ, ಅದರಲ್ಲೂ ಕೂಡ ಬಳ್ಳಾರಿ ಜೊತೆಗೆ ಚಿತ್ರದುರ್ಗದ ಮೂಲದ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿರುವಂಥದ್ದು. ಇದಲ್ಲದೆ ಸುಮಾರು 40 ಐಡಿಗಳೇನಿದ್ದಾವೆ ಅವುಗಳ ವಿರುದ್ಧ ಈಗಾಗಲೇ ರಮ್ಯಾ ಅವರು ದೂರನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಆ ಐಡಿಗಳ ಸಂಬಂಧಪಟ್ಟಂಥ ಆರೋಪಿಗಳೇನಿರ್ತಾರೆ ಮೆಸೇಜ್ ಮಾಡಿದಂಥವ್ರು, ಅವರ ಸಂಬಂಧಿಕರು ಕೂಡ ರಮ್ಯಾ ಅವರಿಗೆ ಮೆಸೇಜ್ ಮಾಡಿ ಕ್ಷಮೆಯನ್ನು ಕೇಳಿರುವಂತಹ ಘಟನೆಗಳು ನಡೆದಿತ್ತು ಅನ್ನುವಂಥ ಮಾಹಿತಿ ಕೂಡ ಬಂದಿತ್ತು. ಸದ್ಯ ಈಗ ಈ ಬಗೆಗಿನ ತೀವ್ರ ತನಿಖೆಯ ನಂತರ ಸುಮಾರು ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿರುವಂಥದ್ದು. ಹೆಚ್ಚಿನದಾಗಿ ಈಗಾಗಲೇ ತನಿಖೆ ಕೂಡ ಕೈಗೊಂಡಿರುವಂಥದ್ದು. ಅವರ ಟವರ್ ಡಂಪ್ ಲೊಕೇಶನ್ ಆಗಿರ್ಬೋದು, ಐಡಿಯ ಮುಖಾಂತರ ಟ್ರೇಸ್ ಮಾಡಿ ಅವ್ರು ಎಲ್ಲೆಲ್ಲಿದ್ದಾರೆ ಅವ್ರುಗಳನ್ನ ಪತ್ತೆ ಹಚ್ಚಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಸೈಬರ್ ಠಾಣೆ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್. ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ಗಳ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ಬಳ್ಳಾರಿ ಮತ್ತು ಚಿತ್ರದುರ್ಗದಲ್ಲಿ ಒಬ್ಬೊಬ್ಬರ ಬಂಧನ ಆಗಿದೆ. ರಮ್ಯಾ ಅವರ ಪೋಸ್ಟ್ಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಂತಹ ವಿಚಾರ, ಅವರು ಬಹಿರಂಗವಾಗಿ ಈ ವಿಚಾರವನ್ನು ಖಂಡಿಸಿ ಕಂಪ್ಲೇಂಟ್ ಕೂಡ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ಗಳನ್ನು ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಒಬ್ಬನನ್ನ, ಬಳ್ಳಾರಿಯಲ್ಲಿ ಒಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಸಿಸಿಬಿಯಿಂದ ಬಂಧಿತರ ತೀವ್ರ ವಿಚಾರಣೆ ಕೂಡ ಆಗ್ತಾ ಇದೆ. ಉಳಿದವರಿಗಾಗಿ ಶೋಧ ಕಾರ್ಯವೂ ಕೂಡ ಈಗ ಮುಂದುವರೆದಿದೆ. ತಾವೆಲ್ಲ ಗಮನಿಸಿದ್ರಿ ಯಾವ ರೀತಿ ಅವಾಚ್ಯವಾಗಿ ಅಶ್ಲೀಲವಾಗಿ ಕಮೆಂಟ್ಗಳನ್ನು ಮಾಡಿದ್ರು ರಮ್ಯಾ ಅವರ ಪೋಸ್ಟ್ಗಳಿಗೆ. ರಮ್ಯಾ ಅವರು ಇದನ್ನು ಖಂಡಿಸಿದ್ರು, ಆಕ್ರೋಶ ವ್ಯಕ್ತವಾಗಿತ್ತು ರಾಜ್ಯದಾದ್ಯಂತ. ಮಹಿಳೆ ಅನ್ನೋದನ್ನು ಕೂಡ ನೋಡದೆ ಈ ರೀತಿ ಕಮೆಂಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಫ್ಯಾನ್ಸ್ ವಾರ್ ಈ ಮಟ್ಟಿಗೆ ತಾರಕಕ್ಕೆ ಇರೋದು, ಅದು ಈ ರೀತಿಯ ವೇದಿಕೆಯಲ್ಲಿ ಈ ರೀತಿ ಅವಾಚ್ಯವಾಗಿ ಬಳಕೆ ಆಗೋದು ಸರಿಯಲ್ಲ ಅನ್ನುವಂತಹ ಖಂಡನೆ ವ್ಯಕ್ತವಾಗಿತ್ತು. ರಮ್ಯಾ ಅವರು ನೇರವಾಗಿ ಕಮಿಷನರ್ನ ಭೇಟಿಯಾಗಿ ವಿಚಾರವಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಈಗ ಯಾರೆಲ್ಲ ಈ ರೀತಿ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರು, ಅವಾಚ್ಯವಾಗಿ ಪದ ಬಳಕೆ ಮಾಡಿ ಕಮೆಂಟ್ ಮಾಡಿದ್ರು, ಅಂಥವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕಾರಣ ಮಹಿಳೆಯನ್ನು ಅವಮಾನಿಸಿದ್ದು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಳ್ಳಾರಿ, ದುರ್ಗದಲ್ಲಿ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ಈ ಇಬ್ಬರು ಬಂಧಿತರ ಬಗ್ಗೆ ಏನೆಲ್ಲ ಮಾಹಿತಿ ಕೊಡ್ತೀರಿ? ಖಂಡಿತ ಶ್ರೀಪಾದ್, ದರ್ಶನ್ ಅಭಿಮಾನಿಗಳು ವರ್ಸಸ್ ನಟಿ ರಮ್ಯಾ ಅವರ ಒಂದು ಮೆಸೇಜ್ ಮಾಡಿದಂಥ ಅಶ್ಲೀಲ ಮೆಸೇಜ್ ಮಾಡಿದಂಥ ವಿವಾದ ಪ್ರಕರಣ ಏನಿತ್ತು, ಪ್ರಕರಣ ಸಂಬಂಧಪಟ್ಟಂತೆ ಚಿತ್ರರಂಗದ ಗಣ್ಯರು ಹಲವು ನಟ ನಟಿಯರು ಪೋಸ್ಟ್ ಮಾಡಿ ರಮ್ಯಾ ಅವರಿಗೆ ಬೆಂಬಲ ಕೂಡ ನೀಡಿದ್ರು. ರಮ್ಯಾ ಅವರು ಈ ಕುರಿತಂತೆ ಪ್ರಕರಣ ಸಂಬಂಧ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ದೂರನ್ನು ಕೂಡ ನೀಡಿದ್ರು. ಸೈಬರ್ ಕ್ರೈಮ್ ಪೊಲೀಸರು ಈಗ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂಥದ್ದು. ಜೊತೆಗೆ ಸುಮಾರು 5 ಐಡಿಗಳನ್ನ ಎಕ್ಸ್ಟ್ರಾ ಅಂದರೆ ಹೆಚ್ಚಿನ 5 ಐಡಿಗಳನ್ನ ಈಗಾಗಲೇ ನಟಿ ರಮ್ಯಾ ಅವರು ಪೊಲೀಸರಿಗೆ ನೀಡಿರುವಂಥದ್ದು. ರಮ್ಯಾ ಅವರ ಮನೆಗೆ ಹೋಗಿ ದಾಖಲೆಗಳ ಪರಿಶೀಲನೆ ಮಾಡಿರ್ತಾರೆ. ಅಂದರೆ ಆ ಸೋಷಿಯಲ್ ಮೀಡಿಯಾ ಐಡಿಗಳೇನಿರ್ತವೆ ಅವುಗಳನ್ನ ತೆಗೆದುಕೊಳ್ಳುವಂಥದ್ದು, ಆ ಥರ ಡೀಟೇಲ್ಸ್ನ ಪಡೆಯುವಂಥ ಕೆಲಸವನ್ನು ಸೈಬರ್ ಪೊಲೀಸರು ಮಾಡಿರ್ತಾರೆ. ಈಗ ಸದ್ಯ ಇಬ್ಬರು ಆರೋಪಿಗಳನ್ನ, ಅದರಲ್ಲೂ ಕೂಡ ಬಳ್ಳಾರಿ ಜೊತೆಗೆ ಚಿತ್ರದುರ್ಗದ ಮೂಲದ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿರುವಂಥದ್ದು. ಇದಲ್ಲದೆ ಸುಮಾರು 40 ಐಡಿಗಳೇನಿದ್ದಾವೆ ಅವುಗಳ ವಿರುದ್ಧ ಈಗಾಗಲೇ ರಮ್ಯಾ ಅವರು ದೂರನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಆ ಐಡಿಗಳ ಸಂಬಂಧಪಟ್ಟಂಥ ಆರೋಪಿಗಳೇನಿರ್ತಾರೆ ಮೆಸೇಜ್ ಮಾಡಿದಂಥವ್ರು, ಅವರ ಸಂಬಂಧಿಕರು ಕೂಡ ರಮ್ಯಾ ಅವರಿಗೆ ಮೆಸೇಜ್ ಮಾಡಿ ಕ್ಷಮೆಯನ್ನು ಕೇಳಿರುವಂತಹ ಘಟನೆಗಳು ನಡೆದಿತ್ತು ಅನ್ನುವಂಥ ಮಾಹಿತಿ ಕೂಡ ಬಂದಿತ್ತು. ಸದ್ಯ ಈಗ ಈ ಬಗೆಗಿನ ತೀವ್ರ ತನಿಖೆಯ ನಂತರ ಸುಮಾರು ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿರುವಂಥದ್ದು. ಹೆಚ್ಚಿನದಾಗಿ ಈಗಾಗಲೇ ತನಿಖೆ ಕೂಡ ಕೈಗೊಂಡಿರುವಂಥದ್ದು. ಅವರ ಟವರ್ ಡಂಪ್ ಲೊಕೇಶನ್ ಆಗಿರ್ಬೋದು, ಐಡಿಯ ಮುಖಾಂತರ ಟ್ರೇಸ್ ಮಾಡಿ ಅವ್ರು ಎಲ್ಲೆಲ್ಲಿದ್ದಾರೆ ಅವ್ರುಗಳನ್ನ ಪತ್ತೆ ಹಚ್ಚಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಸೈಬರ್ ಠಾಣೆ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್.